ವಿವೇಕಾನಂದರು ಹೇಳ್ತಾರೆ, 3 ಬಲಗಳ ಕಡೆ ಯಾವಾಗಲೂ ಗಮನ ಕೊಡಿ. ಮೊದಲನೇದು ದೇಹಬಲ ಅಂತ ಸ್ವಾಮೀಜಿ ಹೇಳಿದ್ರಲ್ಲ, ಮೊದಲನೇದು ದೇಹಬಲ ಗಟ್ಟಿ ಮಾಡ್ಕೊಳ್ಳಿ. ನಿಮ್ ದೈಹಿಕ ಶಕ್ತಿಯ ಕುರಿತಂತೆ ಆಲೋಚನೆ ಮಾಡಿ. ವೀಕ್ ಆಗಿರೋನ್ನ ಸಮಾಜ ಪಕ್ಕಕ್ಕೆ ತಳ್ಳಿ ಬಿಡುತ್ತೆ. ಯಾರು ಸದೃಢರಾಗಿದ್ದಾರೋ ಸಬಲರಾಗಿದ್ದಾರೋ ಸಮಾಜ ಅವರನ್ನು ಗೌರವ ಕೊಡುತ್ತೆ. ಯೋಚನೆ ಮಾಡಿ, ಕುಳ್ಳಕ್ಕೆ ಪೀಚ್ ಆಗಿರುವಂತ ಒಬ್ಬ ವ್ಯಕ್ತಿಯನ್ನ ಸಮಾಜ ಮಾತನಾಡಿಸೋ ರೀತಿ, ಸ್ವಲ್ಪ ವೆಲ್ ಬಿಲ್ಟ್ ವ್ಯಕ್ತಿಯನ್ನ ಸಮಾಜ ಮಾತನಾಡಿಸೋ ರೀತಿ ಹೆಂಗಿರುತ್ತೆ ಅಂತ. ಅವ್ನು ವೆಲ್ ಬಿಲ್ಟ್ ಆಗಿದ್ರೆ ಅವ್ನು ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಸಮಾಜ ನೋಡ್ಲೇ ಇಲ್ಲ ಅನ್ನೋ ತರ ತಿರ್ಕೊಂಡು ಹೋಗ್ಬಿಡುತ್ತೆ. ಅವ್ನು ಸ್ವಲ್ಪ ಸಣ್ಣಕ್ಕೆ ಏನಾದ್ರು ಇದ್ದು ಬಿಟ್ರೆ ಇಡೀ ಸಮಾಜ ಅವ್ನ ತಲೆ ಮೇಲೆ ಬೀಳುತ್ತೆ. ಯಾಕೆ ಗೊತ್ತೇನು? ಅವ್ನ ದೇಹನೇ ಹಂಗಿದೆ ಅಂತ. ಇನ್ನೇನ್ ಗಟ್ಟಿಯಾಗಿರ್ಬೋದು? ದೇಹವೇ ಗಟ್ಟಿಯಾಗಿಲ್ದವನ್ನ ತಗೊಂಡು ಏನ್ ಮಾಡೋದು? ಸ್ವಾಮೀಜಿ ಎರಡನೇದು ಹೇಳಿದ್ರು, ದೇಹಬಲ ಮೊದಲು ಗಟ್ಟಿ ಮಾಡ್ಕೊಳ್ಳಿ, ಎರಡನೇದು ಮನೋಬಲ ಅಥವಾ ಬುದ್ಧಿಬಲವನ್ನು ಚೆನ್ನಾಗಿಟ್ಕೊಳ್ಳಿ ಅಂತ. ಮನೋಬಲ ಇದೆಯಾ? ಏನಾದ್ರೂ ಒಂದು ಕೆಲಸ ಮಾಡ್ಲಿಕ್ಕೆ ಕೊಟ್ಟಾಗ ಆ ಕೆಲಸವನ್ನ ಕಂಟಿನ್ಯೂಸ್ ಆಗಿ ಒಂದು ಕೆಲಸವನ್ನ ಮಾಡುವಂತ ಸಾಮರ್ಥ್ಯ ಇದೆಯಾ? ದೇವರಾಣೆಗೂ ಇಲ್ಲ ರೀ. ನನ್ನ ಪೀಳಿಗೆ ತರುಣರಿಗೆ ದೇವರಾಣೆಗೂ ಈ ಸಾಮರ್ಥ್ಯ ಇಲ್ಲ. ನಾನು ಏನೂ ಕೆಲಸ ಮಾಡಬೇಡ್ರಪ್ಪ, ಒಂದು ಚಾನೆಲ್ ಮುಂದೆ ನೀವು ಕೂತ್ಕೊಂಡು 3 ಗಂಟೆ ಇದೇ ಚಾನೆಲ್ ನೋಡಿ ಅಂತಂದ್ರೆ 3 ಗಂಟೆ ಒಂದು ಚಾನೆಲ್ ನೋಡ್ಲಿಕ್ಕೆ ನಮ್ಮ ಹತ್ರ ಆಗಲ್ಲ. 3 ಗಂಟೆ ತುಂಬಾ ದೊಡ್ಡ ಟೈಮ್ ಆಯ್ತು. ನಾನು 3 ಗಂಟೆ ಯಾಕಿಟ್ಟೆ ಗೊತ್ತಾ? ಕೆಲವು ಪಾಪಿಗಳು ಕ್ರಿಕೆಟ್ 1.5 ಗಂಟೆ ಕಂಟಿನ್ಯೂಸ್ ನೋಡ್ಬಿಡ್ತಾರೆ. ಅದಕ್ಕೆ ತುಂಬಾ ಕಡಿಮೆ ಮಾಡಲಿಲ್ಲ. ಆದ್ರೆ ಯೋಚನೆ ಮಾಡಿ, ನಾವು ಚಾನೆಲ್ ರಿಮೋಟ್ ಕೈಯಲ್ಲಿ ಇಟ್ಕೊಂಡ್ರೆ ಎಷ್ಟು ಬೇಗನೆ ಚೇಂಜ್ ಮಾಡ್ತಿರ್ತೀವಿ ಅಂದ್ರೆ ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ ಇಲ್ಲ ರೀ. ನಾನು ಸುಮ್ಮನೆ ಒಂದು ಪ್ರಯೋಗ ಹೇಳ್ತೀನಿ, ಇವತ್ತು ಮನೆಗೆ ಹೋದ್ಮೇಲೆ ಮಾಡಿ. ಇವತ್ತು ಯಾವುದನ್ನು ಮರಿಬೇಡಿ, ಹೇಳಿದ್ದನ್ನೆಲ್ಲ ದಯವಿಟ್ಟು ಮಾಡಿ. ನೀವು ಮನೆಗೆ ಹೋಗಿ ನಿಮ್ಮ ಕಿಟಕಿ ಬಾಗಿಲುಗಳನ್ನ, ಕೋಣೆಯ ಕಿಟಕಿ ಬಾಗಿಲುಗಳನ್ನ ಮುಚ್ಚಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಿಮ್ಮ ಮನಸ್ಸನ್ನು ಒಮ್ಮೆ ನೋಡಿ. ನಿಮ್ಮ ಮನಸ್ಸು ಏನ್ ಮಾಡ್ತಿದೆ? ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಿದ್ದೀನಿ. ನಾನೇನೋ ಆಕಾಶದಿಂದ ಉದುರಿದವನು ಅಂತ ಹೇಳ್ತಿಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ. ನೀವು ಕಣ್ಣು ಮುಚ್ಕೊಂಡು 1 ನಿಮಿಷ ನಿಮ್ಮ ಮನಸ್ಸನ್ನು ನೋಡಿ. ನಿಮ್ಮ ಮೇಷ್ಟ್ರು ಯಾವ್ದಾವ್ದು ನೋಡಬಾರ್ದು ಅಂತ ಹೇಳಿದ್ರು ಮನಸ್ಸು ಅದನ್ನೇ ನೋಡ್ತಿರುತ್ತೆ. ಯಾವುದನ್ನ ಕೇಳಬಾರ್ದು ಅಂತ ಹೇಳಿದ್ರು ಮನಸ್ಸು ಅದನ್ನೇ ಕೇಳ್ತಿರುತ್ತೆ. ಯಾವುದನ್ನ ಅಪ್ಪಿತಪ್ಪಿಯೂ ಯೋಚನೆ ಮಾಡಬೇಡಪ್ಪ ಅಂತ ಅಪ್ಪ ಅಮ್ಮ ಹೇಳಿದ್ರಲ್ಲ, ನಮ್ಮ ಮನಸ್ಸು ಅದ್ರ ಕುರಿತಂತೆ ಗ್ಲೋರಿಫೈ ಮಾಡ್ತಿರುತ್ತೆ. ಆಗ ಅನ್ಸುತ್ತೆ ನಮ್ಗೆ, ಈ ಮನಸ್ಸು ಶುದ್ಧ ನೀರರಿಯುವಂತ ಕಾಲುವೆ ಅನ್ಕೊಂಡಿದ್ದೆ, ಇದು ಯಾವುದೋ ಕಚಡ ಚರಂಡಿ ಇದೆಯಲ್ಲ ನನ್ನ ಒಳಗೆ ಅಂತ. ಆಗಲೇ ಗೊತ್ತಾಗೋದು ನಮಗೆ ಗೊತ್ತೇ ಇಲ್ಲದಂತೆ ಈ ಮನಸ್ಸನ್ನು ಹೆಂಗಿಟ್ಕೊಂಡಿದ್ದೀವಿ ಅಂತಂದ್ರೆ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಒಂದ್ ಕಡೆ ದೇಹಬಲವನ್ನು ಚೆನ್ನಾಗಿಟ್ಕೊಳ್ಳಿಲ್ಲ, ಇನ್ನೊಂದ್ ಕಡೆ ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕಾಗ್ಲಿಲ್ಲ. ಸ್ವಾಮೀಜಿ ಹೇಳಿದ 2ರಲ್ಲಿ ಫೇಲ್ಯೂರ್ಸ್ ನಾವು. ಮನಸ್ಸು ಯಾಕೆ ಹಾಳಾಯ್ತು ಗೊತ್ತಾ? ಕೊಡಬಾರದನ್ನು ಕೊಟ್ಟವಲ್ಲ ಮನಸ್ಸಿಗೆ. ನೀವು ಯಾವ್ದಾದ್ರು ಆಯುರ್ವೇದದ ಡಾಕ್ಟರ್ ಹತ್ರ ಹೋಗಿ, ಅಲೋಪತಿ ಡಾಕ್ಟರ್ ಯಾವತ್ತೂ ಹೇಳಲ್ಲ ನಿಮ್ ಫುಡ್ಡಿನ ಬಗ್ಗೆ ಮಾತಾಡಲ್ಲ. ಅವ್ರು ಏನ್ ಬೇಕಿದ್ರು ತಿನ್ನಿ, ನಾನು ಔಷಧಿ ಕೊಟ್ಟು ಸರಿ ಮಾಡ್ಬಿಡ್ತೀನಿ ಅಂತಾರೆ. ಬಟ್ ಆಯುರ್ವೇದದ ಡಾಕ್ಟರ್ ಹತ್ರ ಹೇಳ್ತಾರೆ, ನೀವು ತಿನ್ನೋ ಫುಡ್ ಸರಿ ಮಾಡ್ಕೊಡ್ರಿ ಅಂತ. ಯಾಕೆಂದ್ರೆ ನಿಮ್ ಹೊಟ್ಟೆ ಹಾಳಾಯ್ತು ಅಂತಂದ್ರೆ ಎಲ್ಲವೂ ಹಾಳು. ಫುಡ್ ಒಳಗೆ ಏನ್ ಹೋಗುತ್ತೋ ಅದು ನಿಮ್ ಆರೋಗ್ಯವನ್ನ ನಿರ್ಧರಿಸುತ್ತೆ. ಅದೇ ರೀತಿ ಮನಸ್ಸಿಗೆ ಯಾವ ಆಹಾರ ಕೊಡ್ತಿರೋ ಅದು ನಿಮ್ ಮನೋಬಲವನ್ನ ನಿರ್ಧರಿಸುತ್ತೆ. ಯೋಚನೆ ಮಾಡಿ, ಮನಸ್ಸಿಗೆ ಆಹಾರ ಎಲ್ಲಿಂದ ಕೊಡ್ತೀರಿ? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ 5 ಇಂದ್ರಿಯಗಳು ಮನಸ್ಸಿಗೆ ಆಹಾರ ಕೊಡ್ತವೆ. ಒಂದು 6 ತಿಂಗಳು ವಿವೇಕಾನಂದರ ಪುಸ್ತಕ ತಗೊಂಡು ನಾನು ಬೇರೇನನ್ನೂ ಅಭ್ಯಾಸ ಮಾಡಲ್ಲ, ನನಗೆ ಬೇರೇನೂ ಬೇಕಾಗಿಲ್ಲ, ವಿವೇಕಾನಂದರ ಚಿಂತನೆಯನ್ನ ದಿನಕ್ಕೆ ಅರ್ಧ ಗಂಟೆ ಓದ್ತೀನಿ ಅಂತ ಹೇಳ್ತಾ ಇರಿ. ನಿಮ್ ಮನಸ್ಸಿಗೆ ಸಿಗುವ ಆಹಾರ ಎಂತದ್ದು ಅಂತಂದ್ರೆ ನಿಮಗೆ ಗೊತ್ತಿಲ್ಲದಂತೆ ನಿಮ್ ಮನೋಬಲ ಅತ್ಯಂತ ಶ್ರೇಷ್ಠ ಮಟ್ಟಕ್ಕೆ ಏರ್ತಾ ಇದ್ದ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ. ನಾನು ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ಹೇಳ್ತಿದ್ದೀನಿ. ನಾನು ಯಾವುದನ್ನು ನಿಮ್ಮನ್ನು ಮೆಚ್ಚಿಸಬೇಕು ಅಂತ ಹೇಳ್ತಿಲ್ಲ. ನಾನು ತುಂಬಾ ಎಕ್ಸ್ಪೀರಿಯನ್ಸ್, ತುಂಬಾ ದೃಢವಾದ ಮಾತುಗಳಲ್ಲಿ ಇದನ್ನು ಹೇಳ್ತಿದ್ದೀನಿ. ಈ ಎರಡು ಇಲ್ಲದೆ ಇರೋನಿಗೆ ವಿವೇಕಾನಂದರು ಹೇಳಿದ 3ನೇ ಬಲ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಸ್ವಾಮೀಜಿ ಹೇಳಿದ್ರು, ಆತ್ಮಬಲ ಗಟ್ಟಿ ಮಾಡ್ಕೊಳ್ರಿ ಅಂತ. ನಂಗೆ ಬಹಳ ಜನ ಕೇಳ್ತಾರೆ, ಆತ್ಮಬಲ ಅಂದ್ರೆ ಹೆಂಗಿರುತ್ತೆ ಸರ್ ಅಂತ. ಎಕ್ಸ್ಪ್ಲೈನ್ ಮಾಡೋದು ಬಹಳ ಕಷ್ಟ. ಆದ್ರೆ ಒಂದಂತೂ ಸತ್ಯ, ಒಂದು ಆತ್ಮಬಲ ಅಂತ ಇರುತ್ತೆ. ಹೆಂಗಿರುತ್ತೆ ಗೊತ್ತೇನು? ಈಗ ಮಧ್ಯಾಹ್ನ ಊಟ ಆದ್ಮೇಲೆ ಹೋಗಬೇಕು ಅಂತ ಅನ್ಸುತ್ತೆ ಇದನ್ನ ಬಿಟ್ಟು. ಆದ್ರೆ ಒಳಗೆ ಯಾರೋ ಹೇಳ್ತಿರ್ತಾರೆ, ಬೇಡ ಹೋಗ್ಬೇಡ, ಮಧ್ಯಾಹ್ನ ಏನೋ ಕೇಳಲಿಕ್ಕಿದ್ಯಾ, ಬಹಳ ಚೆನ್ನಾಗಿರುತ್ತೆ ಅಂತ ಒಳಗೆ ಹೇಳ್ತಿರ್ತಾರೆ. ಬಟ್ ನಮ್ಗೆ ಏನಾಗುತ್ತೆ ಗೊತ್ತಾ? ಒಳಗೆ ಹೇಳೋ ತಲೆ ಮೇಲೆ ಒಂದ್ ಕೊಟ್ಟು, ಈಗ ತಾನೇ ಒಂದು ಫಿಲ್ಮ್ ಬಂದಿದೆ ಹೊಸದು, ನೋಡ್ಲಿಕ್ಕೆ ಹೋಗಲೇಬೇಕು ಅಂತ ನಾವು ಹೇಳ್ಬಿಡ್ತೀವಿ. ಈ ಒಳಗೆ ಹೇಳ್ತಿರುತ್ತಲ್ಲ, ಇದು ನಮ್ಮ ಆತ್ಮ ಮಾತಾಡ್ತಿರುತ್ತೆ. ಏನಾದ್ರೂ ಒಂದ್ ಸಣ್ಣ ತಪ್ಪು ಮಾಡಬೇಕಾದಾಗ, ಅಪ್ಪನಿಗೆ ಗೊತ್ತಾಗದೆ ಸಿಗರೇಟ್ ಸೇದಬೇಕಾದಾಗ, ಅಪ್ಪನಿಗೆ ಗೊತ್ತಾಗದೆ ಮೊಬೈಲ್ ನಲ್ಲಿ ಏನೇನೋ ನೋಡ್ಬೇಕಾದಾಗ ಒಂದು ಮಾತು ಹೇಳ್ತಿರೋದು ಒಳಗಡೆ, ಬೇಡ ಕಣೋ, ಇದು ಕೆಟ್ಟದ್ದು ಕಣೋ, ಈ ವಯಸ್ಸಿನಲ್ಲ ಅಂತ ಹೇಳ್ತಿರುತ್ತೆ. ತಲೆ ಮೇಲೆ ಒಂದು ಪಟೀರ್ ಅಂತ ಕೊಟ್ಟು, ನನ್ನ ಫ್ರೆಂಡ್ ನೋಡ್ತಿದ್ದಾನೆ, ನಾನು ನೋಡಿದ್ರೆ ಏನ್ ತಪ್ಪು ಅಂತ. ನೀವೊಂದು 4 ಸಲ ಇದನ್ನು ಬಡೀರಿ, 5ನೇ ಸಲ ಇದು ನಿಮ್ ಜೊತೆ ಮಾತಾಡೋದನ್ನ ಬಿಟ್ಟು ಬಿಡುತ್ತೆ. ನೆನ್ಪಿಟ್ಕೊಳ್ಳಿ ಮಿತ್ರರೇ, ಯಾವತ್ತಿದು ನಮ್ ಜೊತೆ ಮಾತಾಡೋದು ಬಿಟ್ಟು ಬಿಡುತ್ತೋ ಅವತ್ತು ಆತ್ಮಬಲ ಸತ್ತೋಗ್ಬಿಡುತ್ತೆ. ನೀವು ಜೀವನದಲ್ಲಿ ಏನನ್ನೂ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಜನ ಲಂಚ ತಗೊಳ್ತಾರಲ್ಲ, ನೀವು ಬೇಕಿದ್ರೆ ಮಾತಾಡಿಸ್ ನೋಡಿ. ಲಂಚ ತಗೊಂಡು ಸಿಕ್ಕಿ ಜೈಲಲ್ಲಿ ಇರೋನು ಕೇಳಿ, ಅವನು 100% ಹೇಳ್ತಾನೆ, ಮೊದಲನೇ ಬಾರಿ ತಗೊಳ್ಬೇಕಾದ್ರೆ ನನಗೆ ಅನ್ನಿಸ್ತು ಸರ್ ತಗೊಳ್ಬಾರ್ದು ಅಂತ. ಆದ್ರೆ ಏನ್ ಮಾಡ್ಲಿ, ತಲೆ ಮೇಲೆ ಹೊಡೆದು ಸುಮ್ಮನೆ ಕೂರಿಸಿದೆ, ಅದ್ರ ಪರಿಣಾಮ ಇವತ್ತಿಷ್ಟು ಹಾಳಾಗೋಗ್ಬಿಟ್ಟೆ ಅಂತ. ಸತ್ತೋಗಿರೋ ಆತ್ಮಬಲ. ಈಗ ಸ್ವಲ್ಪ ರಿವರ್ಸಿಗೆ ಬನ್ನಿ. ಮೊದಲು ದೇಹಕ್ಕೊಂದು ಶಕ್ತಿ ತುಂಬಿಕೊಳ್ಳಿ, ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಿ, ಆತ್ಮಬಲ ಗಟ್ಟಿಯಾಗಲಿ. ಎವರೆಸ್ಟ್ ಏನು, ಅದಕ್ಕಿಂತ ದೊಡ್ಡಗಿರುವ, ಅದಕ್ಕಿಂತ ಎತ್ತರಕ್ಕಿರೋ ಒಂದು ಪರ್ವತವನ್ನ ನೀವು ಹತ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನೀವು ನಿಮ್ ಹೆಸರನ್ನು ಬದಲಾಯಿಸ್ಕೊಂಡ್ಬಿಡಿ. ನಿಮ್ಗೆ 3 ಬಲ ಗಟ್ಟಿಯಾಗಿದ್ರೆ ಜಗತ್ನಲ್ಲಿ ಏನನ್ನು ಬೇಕಿದ್ರೂ ಸಾಧಿಸಬಹುದು. ಅದನ್ನು ಸ್ವಾಮಿ ವಿವೇಕಾನಂದರು ಹೇಳಿದ್ರು.